ಸೀಸನ್ಗೆ ತಕ್ಕಂಗೆ ಪ್ರಕೃತಿ ಯಾವ ಥರ ಬದಲಾಗುತ್ತೋ ಅದೇ ಥರ ಮನೆ ಕೆಲಸಗಳನ್ನ ಮಾಡ್ಕೊಳ್ಳುವಾಗ ಸಂದರ್ಭಕ್ಕೆ ತಕ್ಕಂಗೆ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಸೀಸನ್ಗೆ ಅಥವಾ ಸಂದರ್ಭಕ್ಕೆ ತಕ್ಕಂಗೆ ಮನೆ ಕೆಲಸಗಳಲ್ಲಿ ಯಾವ ಥರ ಬದಲಾವಣೆ ಮಾಡ್ಕೊಳ್ಬೇಕು, ನನ್ನ ಬೆಳಗಿನ ದಿನಚರಿಯಲ್ಲಿ ನಿಮಗೆ ಉಪಯೋಗವಾಗುವಂತಹ 15 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಬಿಗಿನರ್ಸ್ಗಂತೂ ಮಾಡಿಸಿರೋ ವಿಡಿಯೋ ಅಂತಾನೆ ಹೇಳ್ಬೋದು. ಇನ್ನ ನಿಮ್ಮಲ್ಲಿ ಕೆಲವೊಬ್ರು ಗೊತ್ತಿದ್ರು ಯಾವುದೋ ಒಂದು ಕಾರಣದಿಂದ ಮರ್ತಿರ್ಬೋದು, ಅದನ್ನ ರಿವೈಸ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಬೆಳಗ್ಗೆ ಹಾಲು ಕಾಯಿಸೋದ್ರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಮಿಲ್ಕ್ ಬಾಯ್ಲ್ ಮಾಡುವಾಗ ಉಕ್ಕಿದಾಗ ಈ ಥರ ಪಾತ್ರೆ ಸುತ್ತು ಕೂಡ ಕಲೆಗಳಾಗಿರುತ್ತೆ. ಈ ಕಲೆಗಳನ್ನ ಇಮ್ಮಿಡಿಯೇಟ್ ಆಗಿ ಕ್ಲೀನ್ ಮಾಡಿದ್ರೇನೆ ಬೆಟರು. ಇಲ್ಲ ಅಂದ್ರೆ ಬೇಸಿಗೆ ಆಗಿರೋ ಕಾರಣ ಕಲೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ಅದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಕಿಚನ್ ರೋಲ್ನ ತಗೊಂಡಿದ್ದೀನಿ. ಇದರಲ್ಲಿ ಸುಮಾರಷ್ಟು ಕಲರ್ ಆಪ್ಷನ್ಸ್ ಸಿಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಟಿಶ್ಯೂ ತರ ಹರ್ಕೊಂಡು ಇದನ್ನ ಯೂಸ್ ಮಾಡಿಕೊಂಡು ಮತ್ತೆ ವಾಶ್ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ವೆಟ್ ಮಾಡ್ಕೊಂಡಿದ್ದೀನಿ. ಈ ಡ್ಯಾಂಪ್ ಕ್ಲಾತ್ ಇಂದ ನೀಟಾಗಿ ಪಾತ್ರೆನ ಒರೆಸ್ಕೊಂಡಿದ್ದೀನಿ. ಪಾತ್ರೆ ಮಾತ್ರನೇ ಅಲ್ಲ, ಸ್ಟವ್ ಹತ್ರ ಏನು ಹಾಲೆಲ್ಲ ಚೆಲ್ಲಿರುತ್ತೆ ಅದನ್ನ ಕೂಡ ನಾನು ನೀಟಾಗಿ ಇದೇ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಇಮ್ಮಿಡಿಯೇಟ್ ಆಗಿ ಕ್ಲೀನ್ ಮಾಡಿದ್ರೆ ಒಂದ್ಸತಿ ಬಟ್ಟೆಯಿಂದ ವೈಪ್ ಮಾಡಿದ್ರೆ ಸಾಕಾಗುತ್ತೆ. ಲೇಟಾಗಿ ಕ್ಲೀನ್ ಮಾಡ್ತೀವಿ ಅನ್ನೋದಾದ್ರೆ ಸ್ಕ್ರಬ್ಬರ್ ತಗೊಂಡು ಉಜ್ಜಿ ತಿಕ್ಕಿ ಆಮೇಲೆ ಒರೆಸ್ಕೊಳ್ಬೇಕಾಗತ್ತೆ. ಈ ಕ್ಲಾತ್ ಯೂಸ್ ಮಾಡಿರೋ ಕಾರಣ ಪಾತ್ರೆ ಕೂಡ ಇನ್ಸ್ಟೆಂಟ್ ಆಗಿ ಕ್ಲೀನ್ ಆಗಿದೆ. ಮತ್ತೆ ಈ ಬಟ್ಟೆನ ವಾಶ್ ಮಾಡೋದು ಕೂಡ ತುಂಬಾ ಈಸಿ. ಪುಟ್ಟದಾಗಿರೋ ಕಾರಣ ಬೇಗ ಕೂಡ ಒಣಗುತ್ತೆ. ಇದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್ ಟ್ರಿಕ್, ಯೂಶುವಲಿ ನಾವು ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡಿದಾಗ ಅಥವಾ ಈ ಥರ ಸೊಪ್ಪುಗಳೇನಾದ್ರು ಬಿಡಿಸ್ಕೊಂಡಾಗ ಇದರ ವೇಸ್ಟ್ನ ಕೌಂಟರ್ ಮೇಲೆ ಇಡ್ತಾ ಇರ್ತೀವಿ. ಕೌಂಟರ್ ಎಲ್ಲ ಮೆಸ್ಸಿಯಾಗಿ ಕಾಣಿಸ್ತಾ ಇರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ ಬರುತ್ತೆ ಅಲ್ವಾ, ನ್ಯೂಸ್ ಪೇಪರ್ ಜೊತೆಗೆ ಬರುವಂಥ ಈ ಪುಟ್ಟ ಪೇಪರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ಥರ ವೇಸ್ಟನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹಳೇದಿರ್ಬೋದು ಅಥವಾ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರುವಂಥ ಪ್ಲೇಟ್ ಇದೆ ಅನ್ನೋದಾದರೆ ವೇಸ್ಟ್ ಹಾಕಕ್ಕಂತಾನೆ ಈ ಥರ ಒಂದು ಪ್ಲೇಟ್ನ ಸಪ್ರೇಟಾಗಿ ಇಟ್ಕೊಳ್ಬೋದು. ನಾನು ಈ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಇದನ್ನ ನಾನು ತರಕಾರಿ ಕಟ್ ಮಾಡುವಾಗ ಅಥವಾ ಈರುಳ್ಳಿ ಸಿಪ್ಪೆ ಬಿಡಿಸುವಾಗೆಲ್ಲ ಕೂಡ ಅದರ ವೇಸ್ಟನ್ನ ಹಾಕಕ್ಕೆ ಯೂಸ್ ಮಾಡ್ತೀನಿ. ಈಗ ಈ ವೇಸ್ಟನ್ನ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ತೊಳೆದು ಒಂದು ಕಾರ್ನರಲ್ಲಿ ಇಟ್ಕೊಳ್ಳೋದಾದ್ರೆ ಪುನಃ ಅಡುಗೆ ಮಾಡುವಾಗ ಅಥವಾ ಏನಾದ್ರು ಫ್ರೂಟ್ಸ್ ಎಲ್ಲ ಕಟ್ ಮಾಡುವಾಗ ಅದರ ವೇಸ್ಟನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಈ ಪ್ಲೇಟ್ನ ರೀಯೂಸ್ ಮಾಡ್ಕೊಳ್ಬೋದು. ಮೊದಲೆಲ್ಲ ನಾನು ಈ ಟ್ರಿಕ್ಸ್ನ ಫಾಲೋ ಮಾಡ್ತಿದ್ದೆ, ಬಟ್ ಈಗ ಈ ಚಾಪಿಂಗ್ ಬೋರ್ಡ್ ಇದೆ ಅಲ್ವಾ, ಸುಮಾರು ದಿನಗಳಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ದಿನಗಳೆಲ್ಲ ತಿಂಗಳುಗಳಿಂದ ಯೂಸ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಅಗಲವಾಗಿರೋ ಕಾರಣ ತರಕಾರಿ ಎಲ್ಲ ಕಟ್ ಮಾಡಬೇಕಾದ್ರೆ ಸಿಪ್ಪೆನ ಕೂಡ ಅದೇ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಳ್ಬೋದು. ನೆಕ್ಸ್ಟ್, ಇದು ಒನ್ ಆಫ್ ದ ರಿಕ್ವೆಸ್ಟೆಡ್ ಟಿಪ್ಪು. ಯೂಶುವಲಿ ಮನೇಲಿ ಗಿಡಗಳು ಬೆಳೆಸ್ಕೊಂಡಾಗ ಈ ಥರ ಮಿಲಿ ಬಗ್ಸ್ ಇರ್ಬೋದು ಅಥವಾ ಗಿಡಗಳ ಮೇಲೆ ಸಣ್ಣ ಸಣ್ಣ ಹುಳಗಳನ್ನೋದು ಅಟ್ಯಾಕ್ ಆಗಿರುತ್ತೆ. ಇದನ್ನು ಯಾವ ಥರ ಹೋಗ್ಲಾಡ್ಸೋದು ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ನಮ್ಮ ಗಾರ್ಡನಲ್ಲಿರುವಂಥ ಹೂವಿನ ಗಿಡಗಳ ಮೇಲೂ ಕೂಡ ಪೆಸ್ಟ್ ಅಟ್ಯಾಕ್ ಆಗಿದೆ. ಅದನ್ನು ನಾನು ಯಾವ ಥರ ರಿಮೂವ್ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಟೆರೇಸಲ್ಲಿರುವಂಥ ಗಿಡಗಳಿಗೆ ನೀರು ಹಾಕಬೇಕಾದ್ರೆ ನಿಂಬೆಹಣ್ಣು ಕೂಡ ಹಣ್ಣಾಗಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಗಿಡಗಳ ಮೇಲೆ ಪೆಸ್ಟ್ ಅಟ್ಯಾಕ್ ಆದಾಗ ನಾನು ಫಸ್ಟ್ ಫಾಲೋ ಮಾಡುವಂಥದ್ದೇ ಈ ಒಂದು DIY. ಇದರಲ್ಲಿ ಒಂದು ಲಿಕ್ವಿಡ್ನ ಹಾಕೊಂಡಿದ್ದೀನಿ, ಅದನ್ನ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಲಿಕ್ವಿಡ್ನ ಯಾವ ಥರ ತಯಾರಿ ಮಾಡ್ಕೊಂಡೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಯಾವುದೇ ಗಿಡದ ಮೇಲೆ ಪೆಸ್ಟ್ ಕಾಣಿಸಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಒಂದು ಸಿಗುತ್ತೆ. ತುಂಬಾ ಜಾಸ್ತಿ ಪೆಸ್ಟ್ ಅಟ್ಯಾಕ್ ಆಗಿದೆ ಅನ್ನೋದಾದ್ರೆ ರೆಗ್ಯುಲರ್ ಆಗಿ ಇದನ್ನ ಸ್ಪ್ರೇ ಮಾಡಲೇಬೇಕಾಗುತ್ತೆ. ಈ ಗಿಡದ ಮೇಲೆ ತುಂಬಾ ಜಾಸ್ತಿ ಪೆಸ್ಟ್ ಅಟ್ಯಾಕ್ ಆಗಿತ್ತು. 2 ದಿನಕ್ಕೊಮ್ಮೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿದ್ಮೇಲೆ ಸುಮಾರಷ್ಟು ಕಂಟ್ರೋಲ್ ಆಗಿದೆ. ಆ ಪೆಸ್ಟ್ ಏನು ಸತ್ತೋಗಿರುತ್ತೆ ಅದನ್ನ ತಿನ್ನಕ್ಕೆ ಇರುವೆಗಳು ಕೂಡ ಬರ್ತಾ ಇದೆ. ಈ ಲಿಕ್ವಿಡ್ನ ಯಾವ ಥರ ತಯಾರಿ ಮಾಡ್ಕೊಂಡಿದ್ದೆ ಅನ್ನೋದಾದರೆ ಫಸ್ಟಿಗೆ ನಾನು ಸ್ವಲ್ಪ ವೆನಿಗರ್ ತೊಗೊಂಡಿದ್ದೀನಿ. ಅದಕ್ಕೆ 3ರಷ್ಟು ನಾರ್ಮಲ್ ಫಿಲ್ಟರ್ ವಾಟರ್ ಬರುತ್ತೆ ಅಲ್ವಾ, ಅದನ್ನು ಹಾಕ್ಕೊಂಡು ಅದರಲ್ಲಿ ಒಂದು 2 ಡ್ರಾಪ್ ಅಷ್ಟು ಪಾತ್ರೆ ತೊಳೆಯುವಂಥ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನ ಚೆನ್ನಾಗಿ ಶೇಕ್ ಮಾಡಿ ಸ್ಪ್ರೇ ಮಾಡೋದಷ್ಟೇ.
ನಮ್ಮನೇಲಿರುವಂಥ ಗಿಡಗಳ ಮೇಲೆ ಸ್ಪ್ರೇ ಮಾಡಿದಾಗ ಒಳ್ಳೆ ರಿಸಲ್ಟ್ ಒಂದು ಸಿಕ್ಕಿದೆ. ನಿಮ್ಮ ಮನೇಲಿ ಕೂಡ ಗಿಡಗಳಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್, ಯೂಶ್ವಲಿ ಸೀಸನಲ್ ಫ್ರೂಟ್ಸ್ನ ತಿನ್ನಬೇಕು, ಅದರಿಂದ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದೇ ಥರನೇ ಈ ಸೀಸನಲ್ಲಿ ಸಿಗೋವಂಥ ಹುಣಸೆ ಹಣ್ಣನ್ನ, ಅದು ಈಗ ಫ್ರೆಶ್ ಆಗಿ ಸಿಗೋ ಕಾರಣ ನಿಂಬೆ ಹಣ್ಣಿನ ಬದಲಿಗೆ ಈ ಹುಣಸೆ ಹಣ್ಣನ್ನ ಯೂಸ್ ಮಾಡ್ಕೊಳ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಹುಣಸೆ ಹಣ್ಣನ್ನ ಒಂದ್ಸತಿ ನೀಟಾಗಿ ತೊಳೆದ್ಬಿಟ್ಟು ನೆನಾಕಿದ್ದೀನಿ. ಯೂಶ್ವಲಿ ಚಿತ್ರಾನ್ನ ಎಲ್ಲ ಮಾಡಬೇಕು ಅಂದರೆ ನಿಂಬೆ ಹಣ್ಣು ಇಲ್ಲ ಅಂದರೆ ಚಿತ್ರಾನ್ನನೇ ಆಗಲ್ಲ ಅಂತ ಅಂದ್ಕೊಳ್ತಿರ್ತೀವಿ. ಸೊ ಅದರ ಬದಲಿಗೆ ನಾವು ಹುಣಸೆ ಹಣ್ಣನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಸೀಸನ್ ಆಗಿರೋ ಕಾರಣ ಫ್ರೆಶ್ ಆಗಿರೋಂಥ ಹುಣಸೆ ಹಣ್ಣು ಸಿಗುತ್ತೆ. ಒಂದ್ಸತಿ ನಾವು ಸ್ಟೋರ್ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಂಬೆ ಹಣ್ಣಿನ ಬದಲಿಗೆ ಹುಣಸೆ ಹಣ್ಣು ರಸ ಕೂಡ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಚಿತ್ರಾನ್ನ ಎಲ್ಲ ಮಾಡಿದಾಗ ಮುಂಚೆನೇ ಅಂದರೆ ಬಿಸಿ ಮೇಲೇ ನಿಂಬೆಹಣ್ಣಿನ ರಸನ ಹಾಕ್ಬಿಟ್ರೆ ಒಂಥರ ಕಹಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಹುಣಸೆ ಹಣ್ಣಿನ ರಸನ ಬಿಸಿ ಮೇಲೆ ಹಾಕಿದ್ರು ಕೂಡ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ಮೊದಲೆಲ್ಲ ಹುಣಸೆ ಹಣ್ಣಿನ ರಸದಿಂದನೇ ಚಿತ್ರಾನ್ನ ಮಾಡ್ತಿದ್ರು. ಈಗ ಸುಮಾರಷ್ಟು ಆಪ್ಷನ್ಸ್ ಕೂಡ ಇದೆ ಅಲ್ಲ. ನೀವು ಯಾವ ಥರ ಚಿತ್ರಾನ್ನ ಮಾಡ್ತೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ಮಿಲ್ಕ್ ತರಬೇಕಾದ್ರೆ ಕೆಲವೊಂದು ತರಕಾರಿಗಳು ಕೂಡ ತೊಗೊಂಡು ಬಂದಿದ್ದೆ. ತರಕಾರಿ ತೊಗೊಂಡ್ಬರ್ಬೇಕು ಅಂತ ಬ್ಯಾಗ್ ಏನು ಕ್ಯಾರಿ ಮಾಡಿರಲಿಲ್ಲ. ಯೂಶ್ವಲಿ ವಾಕ್ ಮಾಡಬೇಕಾದ್ರೆ ಒಂದು ಸ್ಲಿಂಗ್ ಬ್ಯಾಗ್ನ ಯೂಸ್ ಮಾಡ್ತೀನಿ. ಆ ಬ್ಯಾಗಲ್ಲಿ ಯಾವಾಗಲೂ ಕೂಡ ಈ ಪುಟ್ಟದಾಗಿರುವಂಥ ಬ್ಯಾಗ್ನ ಈಗ ತೋರಿಸ್ದೆ ಅಲ್ವಾ, ಈ ಮೆಥಡಲ್ಲಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಪ್ರತಿ ಸಲ ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ ಬ್ಯಾಗ್ನ ಬೈ ಮಾಡ್ದಿರಾ ಈ ಪುಟ್ಟದಾಗಿರುವಂಥ ಬ್ಯಾಗ್ ತುಂಬ ಯೂಸ್ಫುಲ್ ಆಗುತ್ತೆ. ಸಾಮಾನ್ಯವಾಗಿ ಕೆಲವೊಂದು ತರಕಾರಿಗಳನ್ನ ಫ್ರಿಜ್ಜಲ್ಲಿ ಇಡ್ದಿರಾ ಹೊರಗಡೆ ಇಡ್ತಾ ಇರ್ತೀವಿ. ಅಂಥದ್ರಲ್ಲಿ ಆಲೂಗಡ್ಡೆ ಕೂಡ ಒಂದು. ಈ ಆಲೂಗಡ್ಡೆ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಇವುಗಳನ್ನೆಲ್ಲ ಹೊರಗಡೆ ಇಟ್ಟಾಗ ಫ್ರೆಶ್ ಆಗಿರಬೇಕು ಅನ್ನೋದಾದ್ರೆ ಆದಷ್ಟು ಗಾಳಿ ಆಡಬೇಕಾಗತ್ತೆ. ಬಟ್ ಈಗಿರುವಂಥ ಮಾಡರ್ನ್ ಕಿಚನ್ಸ್ ಅಲ್ಲಿ ಕೆಲವೊಬ್ರು ಈ ಒಂದು ವೆಜಿಟೇಬಲ್ ರ್ಯಾಕ್ನ ಮಾಡಿಸಿರ್ತಾರೆ, ಕೆಲವೊಬ್ರು ಮಾಡಿಸಿರಲ್ಲ. ಕ್ಲೋಸ್ಡ್ ರ್ಯಾಕ್ಸ್ ಅಲ್ಲಿ ಇಟ್ಟಾಗ ಗಾಳಿ ಆಡ್ದಿರಾ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಕೆಲವು ಟ್ರಿಕ್ಸ್ನ ಸಜೆಸ್ಟ್ ಮಾಡ್ತಿದ್ದೀನಿ. ಅಡುಗೆ ಮನೆಯಲ್ಲಿ ಕೆಲಸ ಮುಗ್ದಿದೆ ಅಂದಾಗ ಈ ಥರ ರ್ಯಾಕ್ನ ಓಪನ್ ಮಾಡಿ ಬಿಡ್ಬೋದು, ಇಲ್ಲ ಓವರ್ ನೈಟ್ ಕೂಡ ಓಪನ್ ಮಾಡಿ ಬಿಡ್ಬೋದು. ಅಥವಾ ಈ ಒಂದು ಡೋರ್ ಪೂರ್ತಿ ಕ್ಲೋಸ್ ಆಗ್ದಿರಾ ಏನಾದರೂ ಅಡ್ಡ ಇಡ್ಬೋದು. ಇಲ್ಲ ನೀವು ಟವಲ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅನ್ನೋದಾದರೆ ಆ ಟವಲ್ನೇ ಇಲ್ಲಿ ತೋರಿಸ್ದಂಗೆ ಆ ಒಂದು ಡೋರ್ ಮೇಲೆ ಹಾಕ್ಬಿಟ್ಟು ಕೂಡ ಕ್ಲೋಸ್ ಮಾಡ್ಬೋದು. ಇದರಿಂದ ಸ್ವಲ್ಪ ಗ್ಯಾಪ್ ಇರುತ್ತೆ, ಗಾಳಿ ಕೂಡ ತರಕಾರಿಗಳು ಕೂಡ ಸುಮಾರಷ್ಟು ದಿನ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್, ನೀವು ಅಬ್ಸರ್ವ್ ಮಾಡಿದ್ದೀರಾ, ಬೇಸಿಗೆಯಲ್ಲಿ ಕರಿಬೇವನ್ನ ಫ್ರೆಶ್ ಆಗಿ ಇಟ್ಕೊಳ್ಬೇಕು ಅಂದರೆ ತುಂಬಾ ಕಷ್ಟ. ಬಟ್ ನಾನು ಇಲ್ಲಿ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಇಲ್ಲಿ ತೋರಿಸ್ತಾ ಇರುವಂಥ ಕರಿಬೇವನ್ನ ಚಟ್ನಿ ಪುಡಿ ಮಾಡೋದಕ್ಕೋಸ್ಕರ ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿದ್ದೀನಿ. ಬಟ್ ಈಗ ತಾಜಾ ಆಗಿರುವಂಥ ಕರಿಬೇವನ್ನ ತಂದಿದ್ದೀನಿ. ಫಸ್ಟ್ಗೆ ಈ ಒಂದು ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಳ್ದಿರಾ ಈ ಕೊಂಬೆಗಳ ಸಮೇತನೇ ಒಂದ್ಸತಿ ತೊಳ್ಕೊಳ್ಬೇಕಾಗತ್ತೆ. ಡೈರೆಕ್ಟಾಗಿ ನಾವು ಕೊಂಬೆಗಳಿಂದ ಬಿಡಿಸಿ ಕೂಡ ತೊಳಿಬೋದು. ಈಗ ಬೇಸಿಗೆಯ ತಾಪ ಜಾಸ್ತಿ ಇರೋದ್ರಿಂದ ಇದ್ರ ಮೇಲಿರುವಂಥ ತೇವ ಹೋಗ್ಲಿ ಅಂತ ಇಟ್ಟರು ಕೂಡ ಬೇಗನೆ ಡ್ರೈ ಆಗಿಬಿಡುತ್ತೆ ಸೊಪ್ಪೆಲ್ಲಾನು. ಸೊ ಅದಕ್ಕೋಸ್ಕರ ಕೊಂಬೆಗಳ ಸಮೇತನೇ ನಾನು ತೊಳೆದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸ್ಪ್ರಿಂಗ್ ಆನಿಯನ್ಸ್ನ ಕೂಡ ಯಾವ ಥರ ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲೂ ಅಥವಾ ಫ್ರಿಜ್ ಹೊರಗಡೆ ಕೂಡ ಅಂತ ತೋರಿಸ್ತೀನಿ. ಈ ಒಂದು ಸ್ಪ್ರಿಂಗ್ ಆನಿಯನ್ಸ್ ಏನಿದೆ, ಸಾಂಬಾರ್ ಈರುಳ್ಳಿ ಬರುತ್ತೆ ಅಲ್ವಾ, ಅದರ ಸ್ಪ್ರಿಂಗ್ ಆನಿಯನ್ಸ್ ಇದು. ಇದನ್ನ ಕನ್ನಡದಲ್ಲಿ ಏನಂತಾರೆ ನಿಮ್ಗೇನಾದ್ರು ಗೊತ್ತಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಂದ್ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ತುಂಬ ರಫ್ ಆಗಿ ಉಜ್ಜಬಾರ್ದು, ಜಸ್ಟ್ ತೇವ ಹೋಗೋ ಥರ ಒತ್ತಿ ನಾವು ಈ ಥರ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು 5 ನಿಮಿಷ ಇವುಗಳನ್ನ ಇದೇ ಥರ ಬಿಡ್ತೀನಿ. ಗಾಳಿ ಆಡೋದ್ರಿಂದ ಇನ್ನೂ ಎಕ್ಸ್ಟ್ರಾ ಏನಾದ್ರು ವೆಟ್ನೆಸ್ ಇದ್ರೆ ಹೋಗುತ್ತೆ ಅನ್ನೋ ಕಾರಣ. ಅಷ್ಟರಲ್ಲಿ ಮೆಂತ್ಯ ಸೊಪ್ಪು ಕೂಡ ಇತ್ತು, ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ನಾನು ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಕಂಟೈನರ್ನ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ನೀವೇನಾದ್ರು ಫ್ರಿಜ್ಜಲ್ಲಿ ಇಡ್ತೀರಾ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಕೂಡ ತೊಳಿಬಾರ್ದು. ಮೆಂತ್ಯ ಸೊಪ್ಪು ಅಂತಲೇ ಅಲ್ಲ, ಕರ್ಬೇ ಬಿಟ್ಟು ಇನ್ಯಾವ ಸೊಪ್ಪನ್ನ ಕೂಡ ತೊಳಿಯೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡ್ತೀರಾ ಅಂದಾಗ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲ, ಕಂಟೈನರಲ್ಲಿ ಒಂದು ಕಾಟನ್ ಬಟ್ಟೆನ ಹಾಕಿ ಅದ್ರ ಮೇಲೆ ಮೆಂತ್ಯ ಸೊಪ್ಪನ್ನ ಇಟ್ಟಿದ್ದೀನಿ. ಈ ಒಂದು ಸೊಪ್ಪು ನೀವು 2 ದಿನದಲ್ಲೇ ಯೂಸ್ ಮಾಡ್ತೀರಾ ಅನ್ನೋದಾದರೆ ಡೈರೆಕ್ಟಾಗಿ ನೀವು ಲಿಡ್ನ ಕ್ಲೋಸ್ ಮಾಡ್ಬೋದು. ಇಲ್ಲ ನೀವು ಒಂದು ವಾರಗಟ್ಟಲೆ ಇಟ್ಕೊಳ್ತೀರಾ ಅನ್ನೋದಾದರೆ ಈ ಸೊಪ್ಪು ಮೇಲೆ ಕೂಡ ಇನ್ನೊಂದು ಬಟ್ಟೆನ ಹಾಕಿಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ. ಆಗ ಸುಮಾರಷ್ಟು ದಿನ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿರುತ್ತೆ. ಮೆಂತ್ಯ ಸೊಪ್ಪು ಸ್ಟೋರ್ ಮಾಡೋಕ್ಕೆ ಒಂದು 5 ರಿಂದ 10 ನಿಮಿಷ ಏನೋ ಟೈಮ್ ತಗೊಳ್ತು. ಅಷ್ಟರಲ್ಲಿ ನಾನು ಇಲ್ಲಿ ಸೈಡ್ಗೆ ಏನು ಇಟ್ಕೊಂಡಿದ್ದೆ, ಕರಿಬೇವು ಇರ್ಬೋದು, ಸ್ಪ್ರಿಂಗ್ ಆನಿಯನ್ಸ್, ಅದೆಲ್ಲ ಕೂಡ ಸ್ವಲ್ಪ ಡ್ರೈ ಆಗಿದೆ. ಕರಿಬೇವನ್ನ ಫಸ್ಟಿಗೆ ನಾನು ಈ ಥರ ಬಿಡಿಸ್ಬಿಟ್ಟು ಇದೇ ಬಟ್ಟೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಈ ಥರ ಒತ್ತಿ ಆಮೇಲೆ ಸೈಡ್ಗೆ ಇಟ್ಕೊಳ್ತೀನಿ. ಈ ಸ್ಪ್ರಿಂಗ್ ಆನಿಯನ್ಸ್ನ ಹೊರಗಡೆ ಇಡಬೇಕು ಅಂದಾಗ ಈ ಥರ ಜಗ್ಗಲ್ಲಿ ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ಹಾಕಿ ಇಡ್ತೀನಿ. ಇದನ್ನು ಒಂದು 2-3 ದಿನದೊಳಗಡೆ ಯೂಸ್ ಮಾಡ್ಕೊಂಡ್ಬಿಡ್ತೀನಿ.
ಇನ್ನು ಸುಮಾರಷ್ಟು ದಿನ ಫ್ರೆಶ್ ಆಗಿ ಇಟ್ಕೊಂಡು ಯೂಸ್ ಮಾಡಬೇಕು ಅಂದಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಈ ಹೂವಿನ ಭಾಗ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಯಾವ ಕಂಟೈನರ್ನ ತೊಗೊಂಡಿದ್ದೀನೋ ಅದರ ಸೈಜ್ಗೆ ತಕ್ಕಂಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದೇ ಸತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೋದು. ಇವುಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ಟಿಶ್ಯೂನ ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ ಕೂಡ ಹಾಕಿದ್ದೀನಿ. ಈಗ ಕರ್ಬೇವಲ್ಲಿರುವಂಥ ಮತ್ತಷ್ಟು ನೀರು ಎವಾಪ್ರೇಟ್ ಆಗಿರುತ್ತೆ. ಇನ್ನು ಒಂದು 10% ಏನು ಉಳಿದಿರುತ್ತೆ ಅದನ್ನು ಯಾವ ಥರ ಡ್ರೈ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಆದಷ್ಟು ಈ ಕೆಲಸನ ಬೆಳಗಿನ ಜಾವ ಇಲ್ಲ ಸಂಜೆಯಲ್ಲಿ ಮಾಡಿಕೊಂಡ್ರೆ ಬೆಟರು. ಮಧ್ಯಾಹ್ನ ಟೈಮಲ್ಲಿ ಮಾಡ್ತೀರಾ ಅನ್ನೋದಾದರೆ ಆ ಬಿಸಿಲಿನ ತಾಪಕ್ಕೆ ನೀವು ಒಳಗಡೆ ಇಟ್ಟರು ಕೂಡ ಬೇಗನೆ ಸೊಕ್ಕೋಗುತ್ತೆ. ಒಂದು 5 ರಿಂದ 10 ನಿಮಿಷ ನೆಟ್ ಬಾಸ್ಕೆಟಲ್ಲೇ ಬಿಟ್ಟು ಇಮ್ಮಿಡಿಯೇಟಾಗಿ ಒಂದು ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಈ ಥರ ಇಟ್ಕೊಳ್ಳೋದಾದರೆ ಸುಮಾರಷ್ಟು ದಿನದವರೆಗೂ ಕೂಡ ಕರ್ಬೇವು ಫ್ರೆಶ್ ಆಗೇ ಇರುತ್ತೆ. ನೆಕ್ಸ್ಟ್ ಕಿಚನ್ ಕ್ಲೀನಿಂಗ್ ವಿಚಾರಕ್ಕೆ ಬರೋದಾದರೆ ಪ್ರತಿ ಸಲ ಅಡುಗೆ ಆದಮೇಲೂ ಕೂಡ ಕೌಂಟರ್ನ ಒಂದ್ಸತಿ ಒರೆಸ್ಕೊಳ್ತೀನಿ. ಕೌಂಟರ್ ಮೇಲೆ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇದ್ದರೆ ಅವುಗಳನ್ನೆಲ್ಲ ಕೂಡ ನಾನು ಅದರ ಜಾಗದಲ್ಲಿ ಜೋಡಿಸ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸುಮಾರಷ್ಟು ವಾಟರ್ ಬಾಟಲ್ಸ್ ಇತ್ತು, ಅವುಗಳನ್ನ ಒಳಗಡೆ ಎಲ್ಲ ಪ್ರತಿ ಸಲ ತೊಳೆದಿಲ್ಲ ಅಂದರೂ ಕೂಡ ಬಾಟಲ್ ಔಟ್ಸೈಡ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಥರ ಬೋರ್ಲಾಕ್ತೀನಿ. ಇದರಿಂದ ಬೇಗನೆ ಡ್ರೈ ಆಗಿಬಿಡುತ್ತೆ. ಯೂಶ್ವಲಿ ವಾಟರ್ ಬಾಟಲ್ಸಲ್ಲಿ ಫಂಗಸ್ ಎಲ್ಲ ಫಾರ್ಮ್ ಆಗೋ ಅಂಥದ್ದೇ ಮಾಯ್ಶ್ಚರಿಂದ. ಬಾಟಲ್ ಎಷ್ಟು ಡ್ರೈ ಆಗಿದ್ರೆ ಅಷ್ಟು ನೀಟಾಗಿರುತ್ತೆ, ಬ್ಯಾಡ್ ಸ್ಮೆಲ್ ಕೂಡ ಬರ್ದಿರ ಇರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೌಂಟರ್ ಎಲ್ಲ ಒರೆಸಿದಾದ್ಮೇಲೆ ಸಿಂಕಲ್ಲಿರುವಂಥ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇಮ್ಮಿಡಿಯೇಟಾಗಿ ನಾನು ಡಿಶ್ ವಾಷಿಂಗ್ ಲಿಕ್ವಿಡಿಂದಾನೆ ಟ್ಯಾಪ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಯೂಶ್ವಲಿ ಈ ಒಂದು ಟ್ರಿಕ್ನ ನಾನು ನೈಟ್ ಟೈಮಲ್ಲಿ ಫಾಲೋ ಮಾಡ್ತಿರ್ತೀನಿ. ನೈಟ್ ಟೈಮಲ್ಲಿ ಕಿಚನ್ ಕ್ಲೀನಿಂಗ್ ರೊಟೀನ್ ಆದಮೇಲೆ ಟ್ಯಾಪ್ನ ಕೂಡ ನಾನು ಏನು ಡಿಶ್ ವಾಷಿಂಗ್ ಲಿಕ್ವಿಡ್ನ ಯೂಸ್ ಮಾಡ್ತೀನಿ ಅದರಿಂದನೇ ಒಂದ್ಸತಿ ಕ್ಲೀನ್ ಮಾಡಿಬಿಟ್ಟು ಒಣಬಟ್ಟೆಯಿಂದ ಈ ಥರ ಒರೆಸ್ಕೊಳ್ತೀನಿ. ನೈಟ್ ಟೈಮಲ್ಲಿ ಈ ಥರ ಮಾಡೋದ್ರಿಂದ ಸಿಂಕ್ ಟ್ಯಾಪ್ ಲಾಂಗ್ ಲಾಸ್ಟಿಂಗ್ ಶೈನಿ ಆಗಿರುತ್ತೆ. ಸುಮಾರಷ್ಟು ಅಡುಗೆ ಕೆಲಸಗಳನ್ನ ಮಾಡಿದ್ಮೇಲೆ ಕಿಚನ್ ಫ್ಲೋರು ಕೂಡ ಸ್ವಲ್ಪ ಡರ್ಟಿ ಆಗಿರುತ್ತೆ. ಮಕ್ಕಳಿದ್ದಾಗ ಕೌಂಟರ್ ಮೇಲಿರುವಂಥ ಅಲ್ಪ ಸ್ವಲ್ಪ ಧೂಳೆಲ್ಲ ಕೂಡ ಕೆಳಗಡೆ ಚೆಲ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಲಿಕ್ವಿಡ್ ಏನು ಯೂಸ್ ಮಾಡ್ತೀನಿ ಆಲ್ ಪರ್ಪಸ್ ಲಿಕ್ವಿಡು ಅದನ್ನು ಸ್ಪ್ರೇ ಮಾಡಿಬಿಟ್ಟು ಇಲ್ಲಿ ತೋರಿಸ್ದಂಗೆ ಬಟ್ಟೆಯಿಂದನೇ ಒಂದ್ಸತಿ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಯೂಶ್ವಲಿ ಮಾಪಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಥರ ಬಟ್ಟೆಯಿಂದ ಕ್ಲೀನ್ ಮಾಡಿದಾಗ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಯೂಶ್ವಲಿ ಬೆಳಗಿನ ಜಾವ ಎಲ್ಲ ಡೋರ್ಸ್ನ ಕಿಟಕಿಗಳನ್ನ ಓಪನ್ ಮಾಡಿ ಇಟ್ಟಿರ್ತೀನಿ. ಅರೌಂಡ್ 9 to 10 o'clock ಮಧ್ಯದಲ್ಲಿ ಇವುಗಳನ್ನೆಲ್ಲ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಮೈಕ್ರೋ ಫೈಬರ್ ಕ್ಲಾತ್ನ ತೇವ ಮಾಡಿಕೊಂಡು ಈ ಥರ ನೀಟಾಗಿ ಒರೆಸ್ಕೊಳ್ತೀನಿ. ಇದರಿಂದ ಧೂಳು ಮತ್ತೆ ಒಳಗಡೆ ಎಂಟ್ರಿ ಆಗದಿರ ಇರುತ್ತೆ. ಅಂದರೆ ಸುಮಾರಷ್ಟು ಧೂಳು ಬೇಸಿಗೆಯಲ್ಲಿ ಒಳಗಡೆ ಎಂಟ್ರಿ ಆಗೋ ಕಾರಣ ಸ್ವಲ್ಪ ಆದರೂ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಪ್ರಿಕಾಷನ್ಸ್ನ ತಗೊಳ್ಬೋದು. ಬೇಸಿಗೆಯಲ್ಲಿ ಮನೆ ಒಳಗಡೆ ಬರುವಂಥ ಧೂಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಿಮ್ಗೆ ಏನಾದ್ರು ಟ್ರಿಕ್ಸ್ ಬೇಕು ಅನ್ನೋದಾದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ. ಕಮಿಂಗ್ ವಿಡಿಯೋಸಲ್ಲಿ ಅದನ್ನು ಶೇರ್ ಮಾಡ್ತೀನಿ. ವಿಂಡೋಸ್ನ ಕೂಡ ಒಂದ್ಸತಿ ವೈಪ್ ಮಾಡಿಕೊಂಡು ಕ್ಲೋಸ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಈ ಒಂದು ಬಟ್ಟೆಗಳನ್ನ ವಾಶ್ ಮಾಡೋಕ್ಕೆ ಕಷ್ಟ ಅಂತ ಅಂದವರು ಈ ಥರ ವಾಟರ್ ವೈಪ್ಸ್ ಬರುತ್ತೆ ಅಲ್ವಾ, ಈ ಒಂದು ವಾಟರ್ ವೈಪ್ಸ್ನ ಕೂಡ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ರೆ ವೈಫೈ ರೂಟರ್ ಇದೆ. ಇಲ್ಲಿ ಸುಮಾರಷ್ಟು ಧೂಳು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಇದರ ವಯರ್ ಕಿಟಕಿಯಿಂದ ಬಂದಿರೋ ಕಾರಣ ಕಿಟಕಿ ಸರಿಯಾಗಿ ಕ್ಲೋಸ್ ಆಗಲ್ಲ. ಆ ಗ್ಯಾಪಲ್ಲಿ ಸುಮಾರಷ್ಟು ಧೂಳು ಬರ್ತಾ ಇರುತ್ತೆ. ಈ ಧೂಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ 2 days once ವೆಟ್ ವೈಪ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟೊಂದು ಧೂಳು ಅಕ್ಯುಮುಲೇಟ್ ಆಗಿದೆ ಅಂತ. ಇನ್ನು ನಿಮ್ಮಲ್ಲಿ ಸುಮಾರು ಜನ ಮಾಡುವಂಥ ಒಂದು ಮಿಸ್ಟೇಕ್ ಹೇಳ, ರೇಷ್ಮೆ ಸೀರೆಗಳನ್ನ ಬೇಸಿಗೆಯಲ್ಲಿ ವೇರ್ ಮಾಡಿದ್ಮೇಲೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇರ್ಬೋದು. ಓಲ್ ಸೀರೆನ ವಾಶ್ ಮಾಡೋಕ್ಕೆ ಭಯ ಇರೋವಂಥವ್ರು ಅಟ್ಲೀಸ್ಟ್ ಬ್ಲೌಸ್ ಆದರೂ ಕರೆಕ್ಟಾಗಿ ಮೇಂಟೈನ್ ಮಾಡೋದಾದರೆ ಆ ಸ್ವೆಟ್ ಸ್ಮೆಲ್ ಅನ್ನೋದು ಇರ್ದಿರ ಇರುತ್ತೆ. ಬ್ಲೌಸು ಕೂಡ ಸುಮಾರಷ್ಟು ವರ್ಷಗಳವರೆಗೂ ಬಾಳಿಕೆ ಬರುತ್ತೆ. ಈ ಬ್ಲೌಸ್ನ ವಾಶ್ ಮಾಡೋದಕ್ಕೋಸ್ಕರ ಮೈಲ್ಡ್ ಆಗಿರೋವಂಥ ಬೇಬಿ ಶಾಂಪೂನ ತೊಗೊಂಡಿದ್ದೀನಿ. ಮಗ್ಗಲ್ಲಿ ಸ್ವಲ್ಪ ವಾಟರ್ನ ತೊಗೊಂಡು ಅದರಲ್ಲಿ ಒಂದು 4 ಡ್ರಾಪ್ ಅಷ್ಟು ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ತೋರಿಸ್ದಂಗೆ ಬ್ಲೌಸ್ನ 3 ರಿಂದ 5 ನಿಮಿಷ ನೆನೆಸಿಟ್ಕೊಳ್ಬೇಕಾಗತ್ತೆ. ಕಲರ್ ಹೋಗುತ್ತೆ ಅನ್ನೋದಾದರೆ ಬೇಗ ತೆಗೆದ್ರೇ ಬೆಟರು. ಯೂಶ್ವಲಿ ಬ್ಲೌಸ್ ಮೇಲೆ ವರ್ಕ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ರಿವರ್ಸ್ ಮಾಡಿಬಿಟ್ಟು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಬ್ರಷ್ ಎಲ್ಲ ಹಾಕಕ್ಕೆ ಹೋಗಬೇಡಿ, ಕೈಯಲ್ಲೇ ಈ ಥರ ನೀರನ್ನ ಹಾಕ್ಕೊಂಡು ರಬ್ ಮಾಡ್ಕೊಳ್ಳಿ. ರೇಷ್ಮೆ ಸೀರೆಗಳನ್ನ ಮನೆಯಲ್ಲೇ ಈಸಿಯಾಗಿ ಯಾವ ಥರ ವಾಶ್ ಮಾಡ್ಕೊಳ್ಬೋದು, ಯಾವ ಥರ ಸ್ಟೋರ್ ಮಾಡ್ಬೋದು, ಯಾವ ಥರ ಐರನ್ ಮಾಡ್ಬೋದು ಅಂತ ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮೇಲೆ ಕಾಣುವಂಥ ಐ ಬಟನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ರೇಷ್ಮೆ ಬಟ್ಟೆಗಳನ್ನ ಯಾವುದೇ ಕಾರಣ ಕೂಡ ಡೈರೆಕ್ಟಾಗಿ ಬಿಸಿಲಿಗೆ ಹಾಕಬಾರ್ದು, ನೆರಳಲ್ಲೇ ಒಣಗಾಕಬೇಕಾಗತ್ತೆ.
ನೋಡಿದ್ರಲ್ವಾ ನನ್ನ ದಿನಚರಿಯಲ್ಲಿ ನಿಮ್ಗೆ ಯೂಸ್ ಆಗುವಂಥ ಟಿಪ್ಸ್. ಐ ಹೋಪ್ ಈ ಟ್ರಿಕ್ಸ್ ಎಲ್ಲ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.